ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮನೆಯ ಸುರಕ್ಷತೆ, ಕಾನೂನು ವ್ಯವಸ್ಥೆ ಜಾರಿಯಲ್ಲಿ 24/4 ತೊಡಗಿಸಿಕೊಂಡಿರುವ ಆರಕ್ಷಕರು ಈಗ ಹಿರಿಯ ನಾಗರಿಕರ ಸೇವೆಗೂ ಅಣಿಯಾಗುವ ಮೂಲಕ ಇನ್ನೊಂದು ರೂಪದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಸುರಕ್ಷತೆಯ ಜೊತೆಗೆ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲು ಸಜ್ಜಾಗುತ್ತಿದ್ದಾರೆ. ಒಂಟಿಯಾಗಿರುವ ಹಿರಿಯ ನಾಗರಿಕರು, ಒಂಟಿ ಮಹಿಳೆಯರ ಸುರಕ್ಷತೆ ಕುರಿತಾಗಿ ಆಸರೆ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಆರಕ್ಷಕರು ಈ ವಿಶೇಷ ಸೇವಾ ಕಾರ್ಯ ಕೈಗೊಳ್ಳಲಿದ್ದಾರೆ. ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ತಲುಪಿಸುವ ಈ ಕಾರ್ಯಕ್ರಮ ವಿಜಯಪುರದಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ನಿಂಬರಗಿಯವರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ವಿಜಯಪುರ ಜಿಲ್ಲೆಯಲ್ಲಿ ಎರಡು ವಿಚಾರಕ್ಕೆ ತಮ್ಮನ್ನ ನಾವಿಲ್ಲಿ ಕರೆದಿದ್ದೀವಿ. ಒಂದು, ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರು ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಯ ಕುರಿತಾಗಿ ಆಸರೆ ಎನ್ನುವಂತಹ ಕಾರ್ಯಕ್ರಮವನ್ನು ನಮ್ಮ ಗಣ ಸರ್ಕಾರ ಮತ್ತು ನಮ್ಮ ಗೃಹ ಸಚಿವರು ಮತ್ತು ನಮ್ಮ DGP ಸಾಹೇಬರು ಇದನ್ನು ಜಾರಿಗೆ ತಂದಿದ್ದರು. ಇದರನ್ನ ಮೂಲ ಉದ್ದೇಶ ಏನು ಅಂತಂತಂದರೆ, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಸುರಕ್ಷತೆಯ ಭಾವ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ಅವರ ಕುಂದುಕೊರತೆಗಳನ್ನು ನೀಗಿಸೋದರಲ್ಲಿ ಈಗಾಗಲೇ ನಾವು ಏನು ಮನೆ ಪೊಲೀಸಿಂಗ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಹಿರಿಯ ನಾಗರಿಕರು ಮತ್ತು ಒಂಟಿ ಮಹಿಳೆಯರ ಭದ್ರತೆ ಮತ್ತು ಸುರಕ್ಷತೆ ಮತ್ತು ಭರವಸೆಯನ್ನು ತರುವಂಥ ಕಾರ್ಯವನ್ನು ಕೂಡ ಪೊಲೀಸ್ ಇಲಾಖೆ ಜಾರಿಗೆ ತಂದಿತ್ತು. ಇದನ್ನು ಕಳೆದು ಹಲವಾರು ತಿಂಗಳಿಂದ ನಾವು ಇದನ್ನು ಎಲ್ಲ ಬೀಟ್, ನಮ್ಮ ಜಿಲ್ಲೆಯಲ್ಲಿರುವಂಥ ಒಟ್ಟು 329 ಬೀಟ್ಗಳಲ್ಲಿನೂ ಕೂಡ ಇದನ್ನು ಜಾರಿಗೆ ತಂದಿದ್ದೀವಿ. ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇದೆ. ಈ 329 ಬೀಟ್ ಸಿಬ್ಬಂದಿ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ವಾಸಿಸುವಂತಹ, ಏಕಾಂಗಿಯಾಗಿ ವಾಸಿಸುವಂಥ ಹಿರಿಯ ನಾಗರಿಕರ ಮನೆಗಳನ್ನು ಗುರುತಿಸೋದು, ಒಂಟಿ ಮಹಿಳೆಯರು ಇರುವಂಥ ಮನೆಗಳನ್ನು ಗುರುತಿಸಿ ಅವರಿಗೆ ಒಂದು ಭದ್ರತೆ ಮತ್ತು ಸುರಕ್ಷತೆ ಮತ್ತು ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು ಆಲಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗಿಬಿಟ್ಟು ಸರ್ಕಾರದಿಂದ ಅವರಿಗೆ ಈಗಾಗಲೇ ಇರುವಂತಹ ಹಲವಾರು ಯೋಜನೆಗಳನ್ನು ಕೂಡ ಇದೆ. ಸೊ ಹೋಗಿ ಅವರ ಸುರಕ್ಷತೆ ಭದ್ರತೆಯ ಜೊತೆಗೆ ಅವರು ಏನಾದರೂ ಆ ಯೋಜನೆಗಳಿಂದ ವಂಚಿತರಾಗಿದ್ದರು ಅಂತಂತಂದರೆ ಆ ಯೋಜನೆಗಳನ್ನು ತಲುಪಿಸುವಲ್ಲಿನೂ ಕೂಡ ನಮ್ಮ ಬೀಟ್ ಸಿಬ್ಬಂದಿ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಅವ್ರಿಗೆ ಇರುವಂತಹ ಎಲ್ಲ ಸೌಲಭ್ಯ ಯೋಜನೆಗಳ ಕುರಿತಾದಂಥ ಒಂದು ವಿಸ್ತೃತವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ನಾವು ಬೀಟ್ ಸಿಬ್ಬಂದಿಗೆ ಕೊಟ್ಟು ಅವರು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಕಾನೂನುಗಳಿಗೆ ಸಂಬಂಧಪಟ್ಟಂತೆ, ತಂದೆ ತಾಯಿ ಮತ್ತು ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ, ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಆಗಿರ್ಬೋದು, ಅಂದರೆ 60 ವರ್ಷಕ್ಕಿಂತ ಮೇಲೆ ಇದ್ದವರಿಗೆ ಪಿಂಚಣಿ, 60 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಪಿಂಚಣಿಯ ಸೌಲಭ್ಯ ಆಗಿರ್ಬೋದು, ಮತ್ತು ಹಿರಿಯ ನಾಗರಿಕರಿಗೆ ಬಸ್ ಪ್ರಯಾಣದಲ್ಲಿರುವಂಥ ರಿಯಾಯಿತಿ, ವಿಧವಾ ವೇತನ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮತ್ತು ಮೃತ ರೈತರ ಪತ್ನಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ಅಸಿಡ್ ದಾಳಿಗೆ ಒಳಗಾದಂತಹ ಮಹಿಳೆಯರಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ವೃದ್ಧಾಶ್ರಮಗಳ ಬಗ್ಗೆ, ಹಿರಿಯ ನಾಗರಿಕರಿಗೆ ಸಹಾಯವಾಣಿ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ, ಮತ್ತು ಈ ರೀತಿಯಾದಂಥ ಯೋಜನೆಗಳನ್ನು ಆಸರೆ ವಿಜಯಪುರ ಜಿಲ್ಲಾ ಪೊಲೀಸರು ಆಸರೆ ಕಾರ್ಯಕ್ರಮದ ಒಂದು ಭಾಗವಾಗಿ 28 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿರುವಂಥ ಒಟ್ಟು 329 ಬೀಟ್ಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಸುಮಾರು 73 ಈ ರೀತಿಯಾದಂಥ ಒಂದು ಯಶಸ್ವಿ ಸಕ್ಸಸ್ ಸ್ಟೋರೀಸ್ಗಳನ್ನು ನಮ್ಮ ಬೀಟ್ ಸಿಬ್ಬಂದಿಗಳನ್ನು ಮಾಡಿದ್ದಾರೆ. ವೃದ್ಧಾಪ್ಯ ವೇತನ ಒಟ್ಟು 14 ಜನ ಅವಕಾಶ ವಂಚಿತರಾಗಿದ್ದರು. ಅವುಗಳನ್ನು ಗುರುತಿಸಿ ಅದನ್ನು ಕನ್ಸರ್ನ್ಡ್ ಇಲಾಖೆಗಳಿಗೆ ಅವರ ಅಪ್ಲಿಕೇಶನನ್ನು ಹಾಕಿ ಅವರಿಂದ ಆದೇಶ ಕಾಪಿಗಳನ್ನು ಕೂಡ ಅವರಿಗೆ ಒಯ್ದು ಕೊಟ್ಟಿದ್ದಾರೆ. ಅದೇ ರೀತಿ ವಿಧವಾ ವೇತನ ಯೋಜನೆ ಒಟ್ಟು 16 ಜನಕ್ಕೆ, ವಿಕಲಚೇತನ ಪೋಷಣಾ ಯೋಜನೆ 8 ಜನಕ್ಕೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ಯೋಜನೆ 6 ಜನಕ್ಕೆ, ಹಿರಿಯ ನಾಗರಿಕರ ಗುರುತಿನ ಚೀಟಿ ಒಟ್ಟು 10 ಜನಕ್ಕೆ, ಸಂಧ್ಯಾ ಸುರಕ್ಷಾ ಯೋಜನೆ ಒಟ್ಟು 6 ಜನಕ್ಕೆ. ಅದೇ ರೀತಿ ಕೆಲವೊಂದು ಜನರ ಮನೆಗೆ ಕರೆಂಟ್ ಸಂಪರ್ಕ ಇನ್ನೂ ಕೆಲವೊಂದು ಜನಕ್ಕೆ ಬಂದಿದ್ದಿಲ್ಲ, ಅದು ಕೂಡ ಕುಂದುಕೊರತೆ ಆಲಿಸುವಂಥ ಸಂದರ್ಭದಲ್ಲಿ ಬಂದಿತ್ತು. ಅವರಿಗೆ ಭಾಗ್ಯಜ್ಯೋತಿ ಯೋಜನೆಯಡಿಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೂಡ ಒಟ್ಟು 6 ಜನರಿಗೆ,
ಕೆಲವೊಂದಿಷ್ಟು ಜನ ಸರ್ಕಾರದಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಪೊಲೀಸ್ ಹೋದಾಗ ಅವ್ರ ಸಮಸ್ಯೆಗಳಂತಂದರೆ ಅವ್ರದ್ದು ಆರೋಗ್ಯದ ಸಮಸ್ಯೆಗಳನ್ನು ಹೇಳಿದಂಥ ಉದಾಹರಣೆಗಳಿದ್ದಾವೆ. ಒಟ್ಟು 3 ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಸರ್ಕಾರದ ಯೋಜನೆಯಡಿಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಖಾತೆಗಳನ್ನು ಕೂಡ ಅವರಿಗೆ ತೆರೆಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿ ಒಟ್ಟು 73 ಸಕ್ಸಸ್ ಸ್ಟೋರೀಸ್ಗಳನ್ನು ನಮ್ಮ ಬೀಟ್ ಸಿಬ್ಬಂದಿ ಈಗಾಗಲೇ ಮಾಡಿದ್ದಾರೆ. ಈಗಲೂ ಕೂಡ ಇದು ಎಲ್ಲ ಬೀಟ್ಗಳಲ್ಲಿಯೂ ಕೂಡ ಜಾರಿ ಇದ್ದು ಇನ್ನೂ ಹಲವಾರು ಈ ರೀತಿ ಇರುವಂತಹ ಹಿರಿಯ ನಾಗರಿಕರಾಗಿರ್ಬೋದು ಮತ್ತು ಒಂಟಿ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸವನ್ನು ಜನಸ್ನೇಹಿ ಪೊಲೀಸ್, ಜನರ ಪರವಾಗಿ ಇರುವಂಥ ಒಂದು ಪೊಲೀಸ್ ವ್ಯವಸ್ಥೆಯನ್ನು ನಮ್ಮ ಬೀಟ್ ಸಿಬ್ಬಂದಿಗಳು ಜಾರಿಯನ್ನು ತಂದಿದ್ದಾರೆ. ಈ ಯೋಜನೆಯನ್ನು ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಈ ಕಾರ್ಯಕ್ರಮವನ್ನು ಏನು ರಾಜ್ಯ ಸರ್ಕಾರ ಒಂದು ಉದ್ದೇಶದಿಂದ ಇದನ್ನು ತಂದಿತ್ತು, ಅದನ್ನು ಅರ್ಥಪೂರ್ಣವಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಐ ವಿಲ್ ಶೇರ್ ದೋಸ್ ಡೀಟೇಲ್ಸ್. ಸಕ್ಸಸ್ ಸ್ಟೋರೀಸ್ ಹಿರಿಯ ನಾಗರಿಗೆ ಗುರುತಿನ ಚೀಟಿ ಸಿಗೋದು ಒಂದು ಎಕ್ಸಾಂಪಲ್. ಪೊಲೀಸರು ಹೋಗ್ತಾರೆ, ಗೊತ್ತಾಗ್ತದೆ ಇವ್ರಿಗೆ ಹಿರಿಯ ನಾಗರಿಕ ಚೀಟಿ ಇಲ್ಲ. ಹೌದು ಪ್ರೊಸೆಸ್ ಸ್ಟಾರ್ಟ್ಸ್. ಪ್ರೊಸೆಸ್ಸು ಆ ಕನ್ಸರ್ನ್ ಇಲಾಖೆಗೆ ಏನು ಯಾರಿಗೆ ಬೇಕಾಗಿರುತ್ತೆ ಅವರಿಂದನೇ ಪತ್ರ ವ್ಯವಹಾರ ಮಾಡ್ತಾರೆ. ದೇ ವಿಲ್ ವರ್ಕ್ ಆಸ್ ಎ ಫೆಸಿಲಿಟೇಟರ್. ಸೊ ದೇ ವಿಲ್ ಫೆಸಿಲಿಟೇಟ್ ದ ಎಂಟೈರ್ ಪ್ರೊಸೆಸ್. ಈಗ ತಹಶೀಲ್ದಾರ್ ಆಫೀಸಿಂದ ಕೆಲಸ ಆಗಬೇಕಾಗಿದ್ದರೆ ಅವರಿಂದ ಅರ್ಜಿಯನ್ನು ತಹಶೀಲ್ದಾರ್ ಆಫೀಸಿಗೆ ಕೊಡಿಸಿ ತಹಶೀಲ್ದಾರ್ ಆಫೀಸಲ್ಲಿ ಫಾಲೋ ಅಪ್ ಮಾಡಿ ಅದು ವರ್ಕ್ ಆರ್ಡರ್ ಆಗೋವರೆಗೂ ಕೂಡ ಅದನ್ನು ಪ್ರೊಸೆಸ್ನ ಇವರೇ ಫಾಲೋ ಅಪ್ ಮಾಡ್ತಾರೆ. ಪೊಲೀಸರಿಗೆ ಮಧ್ಯೆ ತರಬೇತಿ ಕೊಟ್ಟಿದ್ದಾರೆ, ಯಾವ್ಯಾವ ಇಲಾಖೆಗೆ ಯಾವ್ಯಾವ ಬರುತ್ತೆ ಅಂತ ಹೇಳಿ. ಎಸ್ ವಿ ಹ್ಯಾವ್ ಗಿವನ್ ದ ಡೀಟೇಲ್ಸ್ ಆಫ್ ದ ಸ್ಕೀಮ್ಸ್. ಸೊ ಸ್ಕೀಮ್ಸ್ಗಳ ಡೀಟೇಲ್ಸ್ನು ಕೂಡ ನಾವು ಈ ರೀತಿ ಮಾಡಿ ಕೊಟ್ಟಿದ್ದೀವಿ. ಯಾವ್ಯಾವ ಇಲಾಖೆಗೆ ಯಾವ್ಯಾವ ಯೋಜನೆಗಳು ಬರ್ತವೆ, ಸೊ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅಂತಂತೇಳಿ. ಸೊ ವೃದ್ಧಾಪ್ಯ ವೇತನ ಯಾರಿಗೆ ಅಪ್ರೋಚ್ ಆಗಬೇಕು, ಬಸ್ ರಿಯಾಯಿತಿ ಪ್ರಯಾಣ ದರ ಯಾರಿಗೆ ಅಪ್ರೋಚ್ ಆಗಬೇಕು. ಸೊ ಆ ರೀತಿಯಾಗಿ ಅವ್ರಿಗೆ ಈಗಾಗಲೇ ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಬೀಟ ವ್ಯವಸ್ಥೆ ಅಂತ ಹೋದಾಗ, ಆಸರೆ ಅಂತ ಸ್ಕೀಮಿನ ಆಸರೆ ಯೋಜನೆ ಅಂತ ಹಳ್ಳಿಗಳಿಗೆ ಹೋದಾಗ ಆ ಸಮಸ್ಯೆಗಳನ್ನು ಗುರುತಾಕೋತಾರೆ. ಕೆಲವೊಂದು ಸಮಸ್ಯೆಗಳು ಹೊಸದಾಗಿ ಬರುತ್ತೆ. ಸೊ ಎಲ್ಲ ಯೋಜನೆಗಳನ್ನು ಒಂದೇ ಕಡೆ ಇರುತ್ತಂತಲ್ಲ. ಸೊ ಅವಾಗ ಸಂಬಂಧಪಟ್ಟಂತಹ ನಮ್ಮ ಇನ್ಸ್ಪೆಕ್ಟ್ರು PSI ಅವರು ತಹಶೀಲ್ದಾರ್ ಜೊತೆಗೆ ಚರ್ಚೆ ಮಾಡಿ ಏನು ಸಹಾಯ ಮಾಡೋಕ್ಕಾಗತ್ತೆ ವಿತಿನ್ ದ ಸರ್ಕಾರದ ಯೋಜನೆಗಳಲ್ಲಿ ಆ ರೀತಿಯಾದಂಥ ಒಂದು ಸಹಾಯವನ್ನು ನಮ್ಮ ಪೊಲೀಸ್ನವರು ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಮಾಡಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್, ಜಿಲ್ಲೆಯಲ್ಲಿ ಇರಬೇಕಾದಂಥ ಪೂರಕವಾದ ಸಿಬ್ಬಂದಿ ಸಂಖ್ಯೆ ಇದೆಯಾ ಸರ್ ಅಥವಾ ಶಾರ್ಟೇಜ್ ಇದೆ ಸರ್? ಇಲ್ಲ ಸರ್, ಇದಕ್ಕೆ ರಿಲೇಟೆಡ್ ಕೇಳ್ತಾರೆ ಸರ್. ಅಂದರೆ ಈಗ ಹೆಚ್ಚುವರಿ ಹೊರೆ ಬೀಳ್ತಾ ಇದೆಯಾ ಸಿಬ್ಬಂದಿಗೆ ಅಂತ ಈ ಒಂದು ಕೆಲಸದಿಂದ? ಸೊ ಪೊಲೀಸರಿಗೆ ಇದೇ ಕೆಲಸ ಅದೇ ಕೆಲಸ ಅಂತಂತಲ್ಲ. ಸೊ ಪೊಲೀಸರದ್ದು ಒಟ್ಟಾರೆ ಕೆಲಸ ಏನು ಅಂತಂತಂದರೆ ಜನಸೇವೆ. ಇಟ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್ ಜಾಬ್. ಹೌದಾ? ಸೊ ಯಾವ ರೀತಿ ಕೆಲವು ಬರ್ತವೆ, ಯಾವ ರೀತಿ ಜನಸ್ನೇಹಿಯಾಗಿ ಜನರ ಪರವಾಗಿ ನಿಲ್ಲುವಂಥ ಕೆಲಸ ಏನು ಬರುತ್ತೆ, ಸೊ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಇಟ್. ಇದಕ್ಕೇನಾದರೂ ವಾಲಂಟಿಯರ್ಸ್ ಸಪೋರ್ಟ್ ಏನಾದರೂ ತಗೊಳ್ಳೋ ಯೋಚನೆ ಇದೆ? ಇಲ್ಲ, ನಾವೇನು ವಾಲಂಟಿಯರ್ಸನ್ನು ತೊಗೊಂಡಿಲ್ಲ. ಸರ್, ಇವತ್ತಿನ ದಿನ ನಾವು ಪೊಲೀಸ್ ಇಲಾಖೆಯು ಸ್ವತ್ತಿನ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದುವರಿಸಿ ತಾಂತ್ರಿಕತೆಯನ್ನು ಯೂಸ್ ಮಾಡಿ, ನಮ್ಮಲ್ಲಿ ಇರುವಂತಹ ಈಗಾಗಲೇ ಎಕ್ಸಿಸ್ಟಿಂಗ್ ತಾಂತ್ರಿಕತೆಯನ್ನು ಯೂಸ್ ಮಾಡಿ ಈ ಕಳ್ಳತನ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ವಿವಿಧ ಕಾರಣಗಳಿಂದ ತಮ್ಮ ಮನೆಗಳನ್ನು ಕೀಲಿ ಹಾಕಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅವರ ಮನೆ ಕಳ್ಳತನವನ್ನು ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನುವಂತಹ ಒಂದು ಉಪಕ್ರಮ, ಒಂದು ಬೀಟ್ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ಏನು ಅಂತಂತಂದರೆ ಜನರು ಅವರ ಮನೆಗಳನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಒಂದು ವಾಟ್ಸಪ್ ನಂಬರ್ಗೆ ಅವರು ಶೇರ್ ಮಾಡಬೇಕಾಗುತ್ತೆ. ಅದರ ಮನೆಯ ಹೆಸರು, ಮನೆಯ ವಿಳಾಸ, GPS ಲೊಕೇಶನ್ನು ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಮನೆಯ ಫೋಟೋ ಮತ್ತು ಎಷ್ಟು ದಿನದವರೆಗೆ ಅವರು ಆ ಮನೆಯನ್ನು ಲಾಕ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಈ ಕೆಳಗಿನ ವಾಟ್ಸಪ್ ನಂಬರ್ 8277970747 ಅನ್ನುವಂಥ ಒಂದು ನಂಬರಿಗೆ ವಾಟ್ಸಪ್ಪನ್ನು ಕಳಿಸಿದರೆ ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಇದು ಆಯಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗುತ್ತೆ. ಸೊ ರಾತ್ರಿ ನೈಟ್ ರೌಂಡ್ಸ್ ಬೀಟಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ಮಾಹಿತಿ ರವಾನೆ ಆಗುತ್ತೆ. ನೈಟಲ್ಲಿ ಅವರ ಮನೆಗಳಿಗೆ ಪೊಲೀಸರು ಹೋಗಿಬಿಟ್ಟು ಅದನ್ನು ಪರಿಶೀಲಿಸಿ ಒಂದು ಚೆಕ್ಕನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಸಾರ್ವಜನಿಕರು ಶೇರ್ ಮಾಡುವಂತಹ ತಮ್ಮ ಮಾಹಿತಿಯನ್ನು ಇಲ್ಲಿ ಇಲಾಖೆ ಅಡಿಯಲ್ಲಿ ಗೌಪ್ಯವಾಗಿ ಇಡಲಾಗುವುದು. ಈ ಉಪಕ್ರಮವು ಕೀಲಿ ಹಾಕಿದ ಮನೆಗಳ ಕಳ್ಳತನ ಪ್ರಕರಣಗಳನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟುವಲ್ಲಿ
ಒಂದು ಸಹಾಯ ಆಗುತ್ತೆ. ಇದರ ಜನರ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟ್ ಇದೆ, ಫೆಸಿಲಿಟಿ ಇದೆ, ಅದನ್ನು ಬಳಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆದ್ದರಿಂದ ಇದರ ನಿಮಗೆ ಈಗಾಗಲೇ ನಾವು ಈ ಪ್ಯಾಂಪ್ಲೆಟನ್ನು ಕೂಡ ಶೇರ್ ಮಾಡಿದ್ದೀವಿ. ಈ ಪ್ಯಾಂಪ್ಲೆಟಲ್ಲಿ ಏನು ನಮಗೆ QR ಕೋಡು ಇದೆ, QR ಕೋಡ್ ಓಪನ್ಸ್ ದ ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು, ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ ಇದರಲ್ಲಿ. ಸೊ ಅದರಲ್ಲಿ ಜನ ನಮಗೆ ಲಾಕ್ಡ್ ಹೌಸಸ್ ಅಂದರೆ ಮನೆಯಲ್ಲಿ ಇರದೇ ಇದ್ದಾಗ ಅವ್ರು ಹೋಗ್ಬೇಕಾದ್ರೆ ಏನೇನು ಮಾಹಿತಿಯನ್ನು ಈ ನಂಬರಿಗೆ ಶೇರ್ ಮಾಡಬೇಕು ಅನ್ನುವಂಥದ್ದನ್ನು ಏನು ಕೊಡೋದಕ್ಕೆ ತಿಳಿಸಲಾಗಿದೆ. ಅದೇ ರೀತಿ ಈ ಮಾಹಿತಿಯನ್ನು ಕೊಟ್ಟಾಗ ನಮ್ಮ ಕಂಟ್ರೋಲ್ ರೂಮ್ದಲ್ಲಿ ಇದು ಎವ್ರಿಡೇ ಮಾಹಿತಿ ಕಂಪೈಲ್ ಆಗ್ತಾ ಹೋಗುತ್ತೆ. ಸೊ ಸಾಯಂಕಾಲ ಹೊತ್ತು ಆ ಮಾಹಿತಿಯನ್ನು ನಾವು ಕನ್ಸರ್ನ್ ಪೊಲೀಸ್ ಠಾಣೆಗೆ ಕೊಟ್ಟು ರಾತ್ರಿ ಬೀಟ್ ವ್ಯವಸ್ಥೆ ಏನಿದೆ ಆ ಸಂದರ್ಭದಲ್ಲಿ ಅವರ ಮನೆಗೆ ರಾತ್ರಿ ಹೊತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಒಂದು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಪೊಲೀಸರು ಮಾಡ್ತಾರೆ. ಸೊ ಇದಕ್ಕೆ ಈಗಾಗಲೇ ಇದನ್ನು ಏನು ಮಾನ್ಯ ಗೃಹ ಮಂತ್ರಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಜಾರಿಗೆಯನ್ನು ತರೋದಕ್ಕೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ಇಲಾಖೆಯನ್ನು ಕೂಡ ಕೆಲವೊಂದಿಷ್ಟು ನಗರಗಳಲ್ಲಿ ಕೆಲವೊಂದಿಷ್ಟು ಸಿಟಿಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಇವತ್ತಿಂದ ನಾವು ನಮ್ಮ ಜಿಲ್ಲೆಯಾದ್ಯಂತ ಇದನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರು ಈ ಇರುವಂಥ ಒಂದು ವ್ಯವಸ್ಥೆಯನ್ನು ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಾವು ಹೆಚ್ಚು ಬಳಸ್ಕೊಂಡಾಗೆ ಅದು ತಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದರ ಬಗ್ಗೆ ಮಾಧ್ಯಮದವರು ಹೆಚ್ಚಿನ ಪ್ರಚುರಪಡಿಸಿ ಇದನ್ನು ಸಾರ್ವಜನಿಕರಿಗೆ ಒಂದು ಪೊಲೀಸರ ಜೊತೆಗೆ ಸಾರ್ವಜನಿಕರ ಸಹಕಾರ ಇದ್ದು ಪೊಲೀಸರು ಅದನ್ನು ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಅಪರಾಧ ಕಳ್ಳತನದ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ನಮಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ನಂಬರ್ ಇದೆ ಸರ್, ಕಾಂಟ್ಯಾಕ್ಟ್ ನಂಬರ್? ಎಸ್, ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಕೊಡಲಾಗಿದೆ 8277970747. ಈ ಪ್ರೆಸ್ ನೋಟಲ್ಲೂ ಇದೆ, ಈ ಪ್ಯಾಂಪ್ಲೆಟಲ್ಲೂ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಈ ಪ್ಯಾಂಪ್ಲೆಟನ್ನು ಶೇರ್ ಮಾಡ್ತೀವಿ. ಸೊ ವಿಡಿಯೋನು ಕೂಡ ಶೇರ್ ಮಾಡ್ತೀವಿ, ಹೌ ಇಟ್ ವರ್ಕ್ಸ್ ಅಂತಂತೇಳಿ. ಸೊ ಇದನ್ನು ಹೆಚ್ಚು ನೀವು ಬಳಸ್ತಾ ಹೋದಂಗೆ ಇದರದ ಯೋಜನೆ ಪರಿಣಾಮವಾಗಿ ಯಾಕಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಪಬ್ಲಿಕ್ ವಿಲ್ ಯೂಸ್ ಇಟ್. ಅವ್ರು ಹೆಚ್ಚು ಬಳಕೆ ಮಾಡಿದಷ್ಟು ಇದರ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಆಗ್ತಾ ಹೋಗುತ್ತೆ. ತಾವು ಕೂಡ ಮಾಧ್ಯಮದವರು ತಮ್ಮನ್ನೇ ಲಾಕ್ ಮಾಡಿ ಹೋಗ್ಬೇಕಾದ್ರೆ ಈ ವ್ಯವಸ್ಥೆನ ಒಂದು ಸಾರಿ ಚೆಕ್ ಮಾಡಿ. ವಿ ನೀಡ್ ಫೀಡ್ಬ್ಯಾಕ್. ಯಾಕಂತಂದರೆ ಇದು ಹೊಸ ವ್ಯವಸ್ಥೆ ಇರೋದ್ರಿಂದ ಹೇಗೆ ವರ್ಕ್ ಆಗುತ್ತೆ ಹೇಗಿಲ್ಲ ಅನ್ನೋದು ಕೂಡ ನಮಗೆ ಫೀಡ್ಬ್ಯಾಕ್ ಮುಖಾಂತರ ಗೊತ್ತಾಗುತ್ತೆ. ಈ ಫೀಡ್ಬ್ಯಾಕ್ ಬಂದಷ್ಟು ಕೂಡ ನಾವು ಇದನ್ನು ಇರುವಂತಹ ಕೊರತೆಗಳನ್ನು ಏನೋ ಅಟೆಂಡ್ ಮಾಡಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನಂಬರ್ ಅಕ್ರಾಸ್ ದ ಕರ್ನಾಟಕ ಸೇಮ್ ಇದೆ? ಇಲ್ಲ, ಇದು ನಮ್ಮ ಜಿಲ್ಲಾವಾರು ನಂಬರ್ ಇದೆ. ಇವಾಗ ಸದ್ಯದ ಮಟ್ಟಿಗೆ ಈಗಾಗಲೇ ನಮ್ಮದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಇದೆ, KSP ಆ್ಯಪ್ ಅಂತ ಇದೆ. ತಾವೆಲ್ಲ ಅದರಲ್ಲಿ ಸಾಕಷ್ಟು ಮಾಹಿತಿ, ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ನು, ಮಿಸ್ಸಿಂಗ್ ಕೇಸಸ್ಸು, ಹಲವಾರು ಮಾಹಿತಿಗಳು ಅದರಲ್ಲಿದೆ. ಮುಂಬರುವಂಥ ದಿನಗಳಲ್ಲಿ ಈ KSP ಆ್ಯಪ್ ಜೊತೆಗೇ ಅಕ್ರಾಸ್ ಕರ್ನಾಟಕ ಈಗ ಜಿಲ್ಲಾವಾರು ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಬಳಸ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಮುಂಬರುವಂಥ ದಿನಗಳಲ್ಲಿ ಆ KSP ಆ್ಯಪ್ ಅಡಿಯಲ್ಲೇ ಇದೊಂದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಒಂದು ಈಗೇನು ನಾವು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಕೊಟ್ಟಿದ್ದೀವಿ, ಆ ವ್ಯವಸ್ಥೆನ ಆ ಆ್ಯಪಲ್ಲೇ ತರುವಂಥ ಸಾಧ್ಯತೆಗಳನ್ನು ಕೂಡ ಇದೆ. ಅವಾಗ ಅದು ಅಕ್ರಾಸ್ ಕರ್ನಾಟಕ ಸೇಮ್ ಆಗಿಬಿಡುತ್ತೆ. ಬಟ್ ಆ್ಯಸ್ ಆಫ್ ನೌ ದಿಸ್ ಈಸ್ ಫಾರ್ ಜಿಲ್ಲಾವಾರು. ಥ್ಯಾಂಕ್ ಯು ಸರ್. ಬೇರೆ ಸಬ್ಜೆಕ್ಟ್? 2 ಸಬ್ಜೆಕ್ಟು. ಅಲ್ಲ, ಬೇರೆ ಸಬ್ಜೆಕ್ಟ್ ಕೇಳ್ಬೋದು? ಹಾಂ, ಕೇಳಿ. ಸರ್, ಗಾಂಧಿ ಚೌಕ್ನಾಗ ಅಲ್ಲೇ ಹೊರಗೆ ಸರ್, ಗಾಂಧಿ ಚೌಕಲ್ಲಿ ಫುಟ್ಪಾತ್ನಾಗ ಎಳ್ನೀರು ಕಾಯಿಪಲ್ಲೆ ಅಂಗಡಿ ಸ್ಟಾರ್ಟ್ ಆಗಿದೆ. ಅದು ಯಾಕೆ ತೆರವುಗಳಿಗೆಲ್ಲ ಪಾದಚಾರ ತೊಂದರೆ ಆಗ್ತದೆ ಇನ್ನೊಂದು. ಆಮೇಲೆ ಅಪ್ರಾಪ್ತರ ಮೇಲೆ ಒನ್ ಬೈ ಒನ್ ಹೋಗೋಣ. ಈಗ ನೀವು ಏನು ಗಾಂಧಿ ಚೌಕ ಫುಟ್ಪಾತ್ ಮೇಲೆ ಜನ ಕೂಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಎಳ್ನೀರು ಕಾಯಿಪಲ್ಲೆ. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಪೊಲೀಸ್ ಇಲಾಖೆ ನಾವು ಅವಾಗ ಅದನ್ನು ಡ್ರೈವ್ ಮಾಡಿ ಕ್ಲಿಯರ್ ಮಾಡ್ತಾ ಇರ್ತೀವಿ. ಬಟ್ ನೀವು ಯೋಚನೆ ಮಾಡಬೇಕು, ಇದರಲ್ಲಿ ಅವರಿಗೆ ಒಂದು ಅಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿದೆ. ಅದರಲ್ಲಿ ಕಾರ್ಪೊರೇಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಅವ್ರಿಗೆ ಅಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಟ್ರು ಅಂತಂತಂದರೆ ಹೋಗಿ ಅವರಲ್ಲಿ ಕೂತ್ಕೋತಾರೆ. ಇಲ್ಲಾಂದ್ರೆ ರಸ್ತೆ ಮೇಲೆ ಕೂಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪೊಲೀಸ್ನವ್ರು ಬಂದು ಕ್ಲಿಯರ್ ಮಾಡೋದಾಗುತ್ತೆ. ಸೊ ಮೇನ್ಲಿ ದ ಕಾರ್ಪೊರೇಷನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್. ಪೊಲೀಸ್ ಇಲಾಖೆ ಅವ್ರಿಗೆ ಏನು ಸಹಾಯ ಸಹಕಾರ ಬೇಕು ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಆ್ಯಂಡ್ ವಿ ಡೂ ಕೀಪ್ ರೆಗ್ಯುಲರ್ ಆಗಿ ಫುಟ್ಪಾತ್ ಕ್ಲಿಯರ್ಸ್ ನೀವು ನೋಡ್ತಾ ಇರ್ತೀರ. ಎವ್ರಿ ಡೇ ಈವ್ನಿಂಗ್ ಫುಟ್ ಪೆಟ್ರೋಲಿಂಗ್ ನಡೀತಾ ಇರುತ್ತೆ. ದಟ್ ಈಸ್ ದ ಮೇನ್ ಪರ್ಪಸ್, ಟು ಕೀಪ್ ದ ರೋಡ್ಸ್ ಕ್ಲಿಯರ್ ಮತ್ತು ಫುಟ್ಪಾತ್ ಕ್ಲಿಯರ್. ಬಟ್ ಅವ್ರಿಗೆ ಅಲ್ಟರ್ನೇಟಿವ್ ಸೊಲ್ಯೂಷನ್ ಬೇಕು. ಯಾಕಂದರೆ ಅವ್ರಿಗೆ ಹೊಟ್ಟೆಪಾಡು ಇಂಪಾರ್ಟೆಂಟು. ನಮ್ಮ ಥರನೂ ಕೂಡ ಅವ್ರದ್ದು ಹೊಟ್ಟೆಪಾಡಿದೆ. ಅವ್ರಿಗೆ ಅಲ್ಟರ್ನೇಟಿವ್ ನಾವು ಜಾಗ ಕೊಡದೇ ಅವ್ರನ್ನ ನಾವು ಏನೋ ಒಂದು ರೀತಿ ಆಕ್ರಮಣಕಾರಿಯಾದಂಥ ಒಂದು ಸ್ಟೆಪ್ಪನ್ನು ತಗೊಳ್ಳೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಮಕ್ಕಳು ಗಾಡಿ Yes, ಓಡಿಸಿದ್ರೆ ಅದು ಒಂದು ಅದೊಂದು ಇಂಪಾರ್ಟೆಂಟ್.
ಆಮೇಲೆ ಅದೇ ಥರ ಆಟೋನು ಓಡಿಸ್ತಾ ಇದ್ದಾರೆ ಅವ್ರ ಮೇಲೆ ನೀವು ಜನವರಿಯಲ್ಲಿ ನೋಡಿರ್ಬೋದು, ಎಂಟೈರ್ ಆಪರೇಷನ್ ವಾಸ್ ವಿತ್ ಆಟೋಸ್, ಹೌದಲ್ವಾ? ಸೊ ಆಟೋಗಳಲ್ಲಿನೂ ಕೂಡ ಸಾಕಷ್ಟು ಜನ ಡಿಸಿಪ್ಲಿನ್ ಬಗ್ಗೆ ಆಗಿರ್ಬೋದು, ಆಟೋಗಳು ಅಲ್ಲಿ ಇಲ್ಲಿ ನಿಲ್ಲಿಸೋದ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಅವಾಗಲೂ ಕೂಡ ಅವ್ರ ಮೇಲೆ ಸ್ಪೆಷಲ್ ಡ್ರೈವನ್ನು ಮಾಡಿಬಿಟ್ಟು ಆಟೋದಲ್ಲಿನೂ ಕೂಡ ಡಿಸಿಪ್ಲಿನ್ ತರೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಿದೆ. ಅದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಅದೇ ರೀತಿ ಈಗ ನಾವು ಜಿಲ್ಲಾದ್ಯಂತ ಈಗ ಬರುವಂಥ ಜೂನ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಮತ್ತೆ ಪ್ರಾರಂಭ ಆಗುತ್ತೆ. ನಾವು ಪೋಷಕರಿಗೆ ಏನು ಕೇಳ್ತಾ ಇದ್ದೀವಿ ಅಂತಂದರೆ, ನಾವು ಸಾಕಷ್ಟು ಅಪಘಾತ ಪ್ರಕರಣಗಳನ್ನ ನೋಡಿದಾಗ ಕೆಲವೊಂದಿಷ್ಟು ಅಪರಾಧ ಪ್ರಕರಣಗಳಲ್ಲಿ ಮೈನರ್ಸ್ ಡ್ರೈವ್ ಮಾಡ್ತಾ ಇರೋದು ಮತ್ತು ಮೈನರ್ಸ್ ವಿಕ್ಟಿಮ್ ಆಗಿರೋದನ್ನು ಕೂಡ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಸೊ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, ಎನಿ ವೆಹಿಕಲ್ ಫಾರ್ ದಟ್ ಮ್ಯಾಟರ್. ಸೊ ಅಪ್ರಾಪ್ತರಿಗೆ ನೀವು ವೆಹಿಕಲ್ಸ್ಗಳನ್ನ ಕೊಟ್ಟು ಚಲಾವಣೆ ಮಾಡೋದಕ್ಕೆ ಕಾರಣೀಕರ್ತರು ಯಾರಾಗ್ತಾರೆ ಅಂದರೆ ಅವರು ಗಾರ್ಡಿಯನ್ಸ್ ಆಗ್ತಾರೆ. ಗಾರ್ಡಿಯನ್ಸ್ ಅವ್ರ ಪೋಷಕರಾಗಿರ್ಬೋದು ಅಥವಾ ಅವರನ್ನು ನೋಡ್ಕೊಳ್ಳೋರಾಗಿರ್ಬೋದು. ಆ ಹಿನ್ನೆಲೆಯಲ್ಲಿ ಕೂಡ ನಾವು ಡ್ರೈವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ 4 ಕೋರ್ಟ್ ಜಜ್ಮೆಂಟ್ಗಳನ್ನ ಕೂಡ ತಾವು ನೋಡಿದ್ದೀರಾ. ಸುಮಾರು 25,000 ದಂಡ ಮತ್ತು ಡ್ರೈವಿಂಗ್ ಲೈಸೆನ್ಸ್ನ 25 ವರ್ಷ, ಅಪ್ರಾಪ್ತರು 25 ವರ್ಷ ಆಗೋವರೆಗೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಕೊಡಬಾರ್ದು ಅನ್ನೋದನ್ನು ಕೂಡ ಕೋರ್ಟ್ ಆದೇಶ ಮಾಡಿದ್ದನ್ನು ನೋಡಿದ್ದೀರಾ. ಮತ್ತು ಅದು ಗಾಡಿ ಏನು ಡಾಕ್ಯುಮೆಂಟೇಷನ್ ಆಗಿತ್ತು ಅದನ್ನು ಕೂಡ 1 ಇಯರ್ವರೆಗೂ ಕೂಡ ಕ್ಯಾನ್ಸಲ್ ಮಾಡುವಂಥ ಜಜ್ಮೆಂಟ್ಗಳನ್ನು ಕೂಡ ತಾವು ನೋಡಿದ್ದೀರಾ. ಇದು ಕೇವಲ 1 ವಾರದಂತಲ್ಲ, ಇದು ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಬರುವಂಥ ಜೂನ್ನಲ್ಲಿ ಮತ್ತೆ ಶಾಲೆ ಕಾಲೇಜುಗಳು ಪುನರಾರಂಭ ಆಗುತ್ತೆ. ಪೋಷಕರಿಗೆ ನಾವು ಅದನ್ನೇ ಹೇಳೋದು, ಅಪ್ರಾಪ್ತರ ಕೈಯಲ್ಲಿ ವೆಹಿಕಲ್ಸ್ಗಳನ್ನು ಕೊಡೋದ್ರಿಂದ 2 ರೀತಿ ಡ್ಯಾಮೇಜ್ ಆಗುತ್ತೆ. ಒಂದು ತಮ್ಮ ಸ್ವಂತ ಮಕ್ಕಳಿಗೆ, ಎರಡನೇದು ಅಪೋಸಿಟ್ ವೆಹಿಕಲ್ದಲ್ಲಿ ಕೂಡ ವಿಕ್ಟಿಮ್ಸ್ಗಳು ಇದ್ದರು ಅಂತಂದ್ರೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ಇನ್ಶೂರೆನ್ಸ್ ಆಗಲಿ ಅಥವಾ ಸಹಾಯ ಸಹಕಾರ ಆಗಲಿ ಬರಲ್ಲ. ಯಾಕಂದರೆ ಇವ್ರ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಬೇರೆ ಏನೂ ಇರಲ್ಲ. ಆದ್ದರಿಂದ ನಿಮ್ಮ ಮಾಧ್ಯಮದವ್ರ ಮೂಲಕ ನಾವು ಹೇಳೋದೇನು ಅಂತಂತಂದರೆ, ಅಪ್ರಾಪ್ತರ ವಿಚಾರ ಬಂದಾಗ ಪೋಷಕರು ಬಹಳ ಎಚ್ಚರ ವಹಿಸಲಿ. ಯಾಕಂತಂದರೆ ಅವರ ಸಂಪೂರ್ಣ ಜವಾಬ್ದಾರಿ ತಮ್ಮದೇ ಆಗಿರುತ್ತೆ. ಸರ್, ಆಟೋ ಚಾಲಕರು ಡಿಸಿಪ್ಲಿನೇ ಇಲ್ಲ ಗಾಂಜಾ ಹೇಳಿದ್ನಲ್ಲ, ಇಲ್ಲ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನೀವು ಜನವರಿ ಹೇಳಿದ್ರೆ ಅವಾಗಷ್ಟು ಮಾಡಿದ್ರು, ಮತ್ತೆ ಅದೇ ಯಥಾಸ್ಥಿತಿ ಆಗಿದೆ. ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್, ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಮಕ್ಕಳನ್ನ ಈ ಏರಾಬಿರಿಯಾಗಿ ಬಸ್ಗಳಲ್ಲಿ ತುಂಬ್ಕೊಂಡು ಹೋಗ್ತಾರೆ. ವೆಹಿಕಲ್ಗಳಿಗೆ ಇನ್ಶೂರೆನ್ಸ್ ಇರೋದಿಲ್ಲ, ಆ ರೀತಿ ಕಂಡು ಬರ್ತದೆ. ಯಾವ ವೆಹಿಕಲ್ಸ್ಗಳಲ್ಲಿ? ಶಾಲಾ ವಾಹನಗಳು. ಈಗ ಬರುವಂಥ ಜೂನ್ ತಿಂಗಳಿಗೆ ಏನಿದೆ, ತಾವು ಅದನ್ನ ಏನು ಪ್ರಶ್ನೆ ಕೇಳಿದ್ರಿ, ವಿ ವಾಂಟ್ ಟು ಕಂಡಕ್ಟ್ ದಟ್ ಡ್ರೈವ್ ಜಸ್ಟ್ ಬಿಫೋರ್ ದ ಜೂನ್. ಮೇ 15th ಆದಮೇಲೆ ಈ ಶಾಲಾ ಕಾಲೇಜಸ್ಗಳಲ್ಲಿ ನಾವೊಂದು 3-4 ಪಾಯಿಂಟ್ಸ್ಗಳನ್ನ ಇಟ್ಟುಕೊಂಡು ವಿಲ್ ಹ್ಯಾವ್ 1 more ಡ್ರೈವ್. ಏನು ಅಂತಂತಂದರೆ, ಈ ಆ್ಯಂಟಿ ಡ್ರಗ್ ಕಮಿಟಿ ಅನ್ನೋದನ್ನು ಕೂಡ ನಾವು ಮಾಡಬೇಕು ಅಂತ ಇದ್ದೀವಿ. ಜೂನ್ಗೆ ಸ್ಟಾರ್ಟ್ ಆಗುತ್ತೆ. ಮೇ 15th ಆನ್ವರ್ಡ್ಸ್ ನಾವು ಇದನ್ನು ವರ್ಕನ್ನು ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಅಂತ ಸ್ಕೂಲು ಕಾಲೇಜಸ್ಗಳಲ್ಲಿ ಇತ್ತು, ಹೈಸ್ಕೂಲು ಕಾಲೇಜಸ್ಗಳಲ್ಲಿ, ಅದೇ ರೀತಿ ಆ್ಯಂಟಿ ಡ್ರಗ್ಸ್ ಕಮಿಟಿ ಅಂತಂತೇಳಿ ಈ ನಮ್ಮ ಹೈಸ್ಕೂಲು, PUC, ಡಿಗ್ರಿ ಕಾಲೇಜಸ್ಗಳಲ್ಲಿ ಅದನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದ್ರಿಂದ ಒಂದು ಅವೇರ್ನೆಸ್ಸು ಆಗಿರ್ಬೋದು ಮತ್ತು ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಸ್ಕೂಲು ಬಸ್ಗಳ ಬಗ್ಗೆ ಏನು ತಾವು ಹೇಳ್ತಾ ಇದ್ದೀರಿ, ಸ್ಕೂಲ್ ಬಸ್ಗಳ ಬಗ್ಗೆ ಒಂದು ವೆಹಿಕಲ್ಸ್ಗಳಿಗೆ ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟೇಷನ್ನು ಎಲ್ಲ ಇರಬೇಕಾಗತ್ತೆ. ಅವ್ರದ್ದು ಪರ್ಮಿಟ್ ಇರಬೇಕಾಗತ್ತೆ, ಮೇಂಟೆನೆನ್ಸ್ ಇರಬೇಕಾಗತ್ತೆ. ಎವನ್ ವಿ ವಾಂಟ್ ಸ್ಕೂಲ್ ಬಸ್ ಒಳಗಡೆ CCTVಗಳನ್ನು ಕೂಡ ಅವ್ರು ಹಾಕಬೇಕಾಗತ್ತೆ. ಎವನ್ GPS ಕೂಡ ಹಾಕಬೇಕಾಗತ್ತೆ. ಆಮೇಲೆ ಡ್ರೈವರ್ಸ್ಗಳದ್ದು ಕಂಟಿನ್ಯೂಸ್ ಆಗಿ ಅವ್ರದ್ದು ಹೆಲ್ತ್ ಟೆಸ್ಟಿಂಗು ಕೂಡ ಮಾಡಬೇಕಾಗತ್ತೆ. ದೀಸ್ ಆರ್ ದ ಬೇಸಿಕ್ ಮಿನಿಮಮ್ ಥಿಂಗ್ಸು ಸ್ಕೂಲು ಕಾಲೇಜಸ್ಗಳು ತೊಗೋಬೇಕಾಗತ್ತೆ. ಜಸ್ಟ್ ಬಿಫೋರ್ ದ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವಿಲ್ ಕಂಡಕ್ಟ್ ದಿ ಸ್ಪೆಷಲ್ ಡ್ರೈವ್. ಇಟ್ ವಾಸ್ ಆಲ್ರೆಡಿ ಇನ್ ಪ್ಲೇಸು, ಪ್ಲ್ಯಾನಲ್ಲಿ ಇತ್ತು. ತಾವು ಪ್ರಶ್ನೆ ಕೇಳಿದ್ದಾರೆ. ಸರ್, ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಸಾರಾಯಿನ ಭಾಳ ಮಾರಾಟ ಆಗ್ತದೆ ಅಂತ ಕೇಳಿ ಬರ್ತಾ ಇದೆ ಸರ್, ಅದರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಅಕ್ರಮ ಸರಾಯಿಗೆ ಸಂಬಂಧಪಟ್ಟಂತೆ ಈ ವರ್ಷ ನಾವು ಮಾಡಿರುವಂಥ ಕೇಸುಗಳು ಏನಿದೆ, ಇಟ್ಸ್ ಆಲ್ಮೋಸ್ಟ್ ಏನು ಲಾಸ್ಟ್ 2 years ಅದು ಕಂಪೇರ್ ಮಾಡಿದ್ರಿ ಅಂತಂತಂದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಆಲ್ಮೋಸ್ಟ್ 2 times ದ ಪ್ರೀವಿಯಸ್ ಇಯರ್ಸ್. ಸೊ ಅದು ಒಂದು ಡ್ರೈವ್ ನಡೀತಾ ಇದೆ. ಮತ್ತು 2 ಮತ್ತು 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಈ ಅಕ್ರಮ ಸರಾಯಿ ಮಾರಾಟ ಮಾಡೋರು ಯಾರಾದರೂ ಕಂಡು ಬಂದ್ರೂ ಕೂಡ ಅವ್ರನ್ನ ಗಡೀಪಾರು ಮಾಡೋದಕ್ಕೆ ಪ್ರಪೋಸಲ್ಸ್ಗಳನ್ನ ಸಬ್ಮಿಟ್ ಮಾಡೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲ ಪೊಲೀಸ್ ಠಾಣೆಗಳಿಗೆ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಹ್ಯಾವ್ ದ ಲಿಸ್ಟ್ ಆಫ್ ದ ಪೀಪಲ್ ಏನು ಕಳೆದ 3 ವರ್ಷದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಯಾರು ಕಂಡು ಬಂದಿದ್ದಾರೆ ಅವ್ರನ್ನ ಗಡೀಪಾರು ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕೆ ಹೇಳಿದೆ. ಮುಂಬರುವಂಥ ದಿನಗಳಲ್ಲಿಯೂ ಕೂಡ ಹಲವಾರು ಗಡೀಪಾರು ಪ್ರಕರಣಗಳಲ್ಲಿ ಆ ಆರೋಪಿಗಳನ್ನು ಕಂಡು ಬರ್ತಾರೆ.